ಅಂದೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇವತ್ತು ಅಂದೇನಹಳ್ಳಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ನಾನು ಮತ್ತು ನಮ್ಮ MLC ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರೆಲ್ಲರೂ ಕೂಡ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಕಟ್ಟಡವನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಒಟ್ಟಾರೆಯಾಗಿ ಇವತ್ತು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಅಂಗನವಾಡಿಯಿಂದ ಸಿಗ್ತಾ ಇದ್ದಾವೆ. ಸರ್ಕಾರ ಅನೇಕ ರೀತಿಯಲ್ಲಿ ಮಕ್ಕಳು ದಷ್ಟಪುಷ್ಟವಾಗಿ ಬೆಳಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾಯಿದೆ. ಅದೇ ರೀತಿಯಾಗಿ ಇವತ್ತು ಪಂಚಾಯತಿಗಳು ಕೂಡ ಆರೋಗ್ಯದ ಒಂದು ದೃಷ್ಟಿಯಿಂದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಎಲ್ಲ ಗ್ರಾಮಗಳಲ್ಲೂ ಕೂಡ ಇವತ್ತು ನಾವು ಸರ್ಕಾರದಿಂದನೂ ಕೂಡ ಶುದ್ಧ ಕುಡಿಯುವ ನೀರು ಘಟಕಗಳನ್ನು ಹಾಕ್ತಾಯಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಶಾಸಕರ ನಿಧಿಯಿಂದನೂ ಕೂಡ ಹಾಕಿಸ್ತಾ ಇದ್ದೀವಿ. ಆದರೆ ಒಂದು ವಿಶೇಷವಾಗಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಏನಾದರೂ ಸಣ್ಣದ ರಿಪೇರಿ ಆಗಿಬಿಟ್ರೆ ಇಬ್ಬರು ಗ್ರಾಮ ಪಂಚಾಯತಿಗಳವರು ಅದನ್ನು ರಿಪೇರಿ ಮಾಡಿಕೊಂಡು ಮತ್ತೆ ಅದನ್ನು ಉಪಯೋಗಿಸ್ಕೊಳ್ಳೋಣ ಅನ್ನೋಂಥ ಭಾವನೆ ಇಲ್ಲ. ಅದಕ್ಕೋಸ್ಕರ ನಾನು ನಮ್ಮ ತಾಲೂಕ್ ಪಂಚಾಯತಿ EO ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಎಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕ ಸುಮಾರು 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿ ಅದನ್ನೆಲ್ಲನೂ ಕೂಡ ನಾವು ಮಾಡಿದಾಗ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ರಿಪೇರಿ ಆದಾಗ ಅದನ್ನು ಮತ್ತೆ ರಿಪೇರಿ ಮಾಡಿಕೊಂಡ್ರೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ. ಅದರ ಕಡೆ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡಬೇಕು. ಎಲ್ಲೇ ರಿಪೇರಿ ಆಗಿದ್ರು ಕೂಡ ಇನ್ಮೇಲೆ ಯಾವುದು ಕೂಡ ಹಂಗೆ ಪೆಂಡಿಂಗ್ ಇರಬಾರ್ದು ಅಂತೇಳಿ ಇವತ್ತು ಹೇಳ್ತಾ ಇದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ನೀರು ಏನಂತ ಹೇಳಿದ್ರೆ ತುಂಬ ಮುಖ್ಯ. ಅದರಲ್ಲೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರಾರಂಭ ಮಾಡಿ ಅದರಿಂದ ಆರೋಗ್ಯದ ದೃಷ್ಟಿಯಿಂದ ಇವತ್ತು ನೀರಿಂದನೇ ಎಲ್ಲ ಕಾಯಿಲೆಗಳು ಬರೋದು. ಅದಕ್ಕೋಸ್ಕರ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರಾರಂಭ ಮಾಡ್ತಾ ಇರೋದು. ಅದನ್ನು ಎಲ್ಲೂ ಕೂಡ ಬೇರೆದಕ್ಕೆ ಕುಡಿಯೋದಕ್ಕೆ ಉಪಯೋಗಿಸೋದ್ರ ಮುಖಾಂತರ ನಮ್ಮ ಜನರು ಅದನ್ನು ಉಪಯೋಗಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಮಾಡಿದಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಮತ್ತು ನಮ್ಮ ಇಲಾಖೆಯಿಂದ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇವತ್ತು ಈ ಒಂದು ಅಂಗನವಾಡಿ ಕೇಂದ್ರವನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ವಿ. ಅದನ್ನು ಕೂಡ ಎಲ್ಲ ಮಕ್ಕಳು ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತೀನಿ. ಅಲ್ಲಿ ಇವತ್ತು ರೋಟರಿ ಕ್ಲಬ್ಬಿನ ಅನುದಾನದಲ್ಲಿ ಸಹಯೋಗದೊಂದಿಗೆ ಅಂಗನವಾಡಿ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ. ಅದೇ ರೀತಿ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಇವತ್ತು ಪ್ರಾರಂಭ ಆಗಿದೆ. ಇವೆಲ್ಲ ಸದುಪಯೋಗವನ್ನು ಜನರು ಸಾರ್ವಜನಿಕರು ಮಾಡಿಕೊಳ್ಬೇಕು. ಮತ್ತು ಪಂಚಾಯಿತಿಯಲ್ಲಿ ಕೂಡ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಧ್ಯಕ್ಷರು, ಪಂಚಾಯಿತಿ ಸದಸ್ಯರು, ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಲ್ಲಿ ನಮ್ಮ ಶುದ್ಧ ನೀರಿನ ಕುಡಿಯುವ ಘಟಕವನ್ನು ಎಲ್ಲ ನಿರ್ಮಾಣ ಮಾಡಿದ್ದೀರಿ. ನಮ್ಮ ಅದೇ ನೋಟ್ರಿಯವರು ನಾವು ಪಂಚಾಯತಿಯವರು ಇಬ್ಬರೂ ಸೇರಿ ನಮ್ಮ ಅಂಗನವಾಡಿ ಕಟ್ಟಡವನ್ನು ಕಟ್ಟಿದ್ದೀರಿ. ನಮ್ಮೂರಲ್ಲಿ ಕೆರೆ ಇಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. 2 ಕೋಟಿ ಅನುದಾನ ಬಂದು ಅಭಿವೃದ್ಧಿ ಎಲ್ಲ ಆಗಿದೆ. ಇನ್ನು ಅನೇಕ ಈ ರೋಡ್ಗಳು ಎಲ್ಲನೂ ನಾವು ಪಂಚಾಯತಿಯಿಂದನೇ ಮಾಡಿಸ್ತಾ ಇದ್ದೀರಿ. ರಾಷ್ಟ್ರೀಯ ಇದರಲ್ಲಿ ನಮ್ಮ ಶಾಸಕರು ಅವರೆಲ್ಲ ಮಾಡಬೇಕಾಗಿತ್ತು, ಏನೇನು ಅನುದಾನಗಳೇನು ಕೊಟ್ಟಿಲ್ಲ. ಅದರಿಂದ ನಾವು ಪಂಚಾಯತಿ ಕಡೆಯಿಂದನೇ ಮಾಡಿಸ್ತಾ ಇದ್ದೀರಿ. ನಮ್ಮ ಪಂಚಾಯತಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀರಿ. ಈಗ ಎಲ್ಲ ಸದಸ್ಯರು, ನಾವು 14 ಜನ ಸದಸ್ಯರು, ಸಿಬ್ಬಂದಿ ವರ್ಗ ಎಲ್ಲರೂ ಒಟ್ಟಾಗಿ ಸೇರಿ ನಾವೆಲ್ಲ ಒಟ್ಟಾಗಿ ಕಾಮಗಾರಿಗಳೆಲ್ಲ ಮಾಡಿ ಈ ಮುಂದಿನ ದಿನಗಳಲ್ಲಿ ನಾವೆಲ್ಲನೂ ಒಂದು 2 ಕೋಟಿ ಆಕ್ಷನ್ ಪ್ಲ್ಯಾನ್ ಮಾಡಬೇಕು ಅಂತ 1 ಕೋಟಿ ಮೀಸಲಿಟ್ಟಿದ್ದೀವಿ. ಇದರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕಂತ ನಾವು ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು, ನಮ್ಮ ಜನಪ್ರಿಯ ಶಾಸಕರಾದ ಗೋಪಿನಾಥ್ ರೆಡ್ಡಿ ಅವರು, MLC ಅವರು ಎಲ್ಲ ಬಂದು ನಮ್ಮನ್ನು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗ, ನಮ್ಮ ಪಂಚಾಯತಿ ಎಲ್ಲ ಸದಸ್ಯರು ಬಂದು ನಮ್ಗೆ ಪಂಚಾಯತಿಯಲ್ಲಿ ಒಳ್ಳೆ ಕಾಮಗಾರಿಗಳು ಮಾಡೋದಕ್ಕೆ ಒಂದು ಅನುಕೂಲ ಆಗಿದೆ. ಇಷ್ಟು ಮಾತು ಹೇಳಿ ನನ್ನ ಈ ದಿನ ನಾವು ಅಂದೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂದೇನಹಳ್ಳಿಯಲ್ಲಿ ಒಂದು ಫಿಲ್ಟ್ರು ಹಾಗೂ ಅಂಗನವಾಡಿ ಕೇಂದ್ರನ ನಾವು ಹೊಸ ಕಟ್ಟಡನ ನಿರ್ಮಾಣ ಮಾಡಿದ್ದೀವಿ. ಈ ಉದ್ಘಾಟನೆಗಾಗಿ ನಾವು ಸನ್ಮಾನ್ಯ ಶ್ರೀ ಗೋಪಿನಾಥ್ ಸರ್ ಹಾಗೂ MLA ಶಿವಣ್ಣ ಸರ್ನವ್ರು ನಾವು ಇನ್ವೈಟ್ ಮಾಡಿದ್ವಿ. ನಮ್ಮ ಕರೆಗೆ ಹೋಗ್ಬಿಟ್ಟು ಅವರ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಬಂದು ಉದ್ಘಾಟನೆಯಲ್ಲಿ ನಮ್ಮ ಜೊತೆ ಪಾಲ್ಗೊಂಡರು. ನಮಗೆ ತುಂಬ ಹೃತ್ಪೂರ್ವಕ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ನಮ್ಮ ಎಲ್ಲ ಅಂದೇನಹಳ್ಳಿ ಗ್ರಾಮ ಪಂಚಾಯತಿಯ ಕೆರೆಗಳಾಗಿರ್ಬೋದು, ಕೆರೆ ಅಭಿವೃದ್ಧಿ ಆಗಿರ್ಬೋದು, ಘನತ್ಯಾಜ್ಯ ಘಟಕ ಆಗಿರ್ಬೋದು, ಈಗಾಗಲೇ ಘನತ್ಯಾಜ್ಯ ಘಟಕಕ್ಕೆ ಕಾಂಪೌಂಡ್ ನಿರ್ಮಾಣನೂ ಮಾಡಿದ್ದೀವಿ. ಅದಕ್ಕೆ ಮತ್ತೆ ಕಾಂಪೌಂಡು ಮತ್ತು ಯಾವ ಥರ ನಾವು ಹೊಸದಾಗಿ ಕಟ್ಟಡನ ನಿರ್ಮಾಣ ಮಾಡಿ ಶೇಖರಣೆ ಮಾಡ್ಬೋದು ಅನ್ನೋದಕ್ಕೆ ಅಂತಲೂ ಒಂದು ಸಲ ನಮ್ಮ ಎಲ್ಲ ಪಂಚಾಯತಿ ಮೆಂಬರ್ಸ್ನ ನಾಳೆ ಕರ್ಕೊಂಡೋಗಿ ಮೈಸೂರಲ್ಲಿ ಒಂದು ಶಿಬಿರ ಥರ ಮಾಡಿ ಅವ್ರಿಗೆ ಯಾವ ಥರ ಮಾಡ್ಬೋದು ಅನ್ನೋದನ್ನ ತೋರಿಸ್ಬೇಕು ಅನ್ನೋದನ್ನು ಕಾಮಗಾರಿ ಮಾಡಿದ್ದೀವಿ. ನಾವು ಎಲ್ಲ ಒಕ್ಕೂಟ ಮಾಡಿ ಮತ್ತು ಎಲ್ಲ ಸದಸ್ಯರ ಒಮ್ಮತದಿಂದ ನಾವು ಆ್ಯಕ್ಷನ್ ಪ್ಲಾನು ಈಗಾಗಲೇ ಎಲ್ಲನೂ ಲಿಸ್ಟನ್ನು ತೊಗೊಂಡಿದ್ದೀವಿ. ಆ್ಯಕ್ಷನ್ ಪ್ಲಾನ್ ಮಾಡಿ ಅದಕ್ಕೆ ಯಾವ ಬೇಕಾದರೂ ಯಾವ ಗ್ರಾಮದಲ್ಲಿ ಏನೇನು ಕೊರತೆ ಇದೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕು ಅನ್ನೋದು ನಮ್ಮದು ಇದಾಗಿದೆ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಧನ್ಯವಾದ. ಗ್ರಾಮದಲ್ಲಿ ನೂತನ ಅಂಗನವಾಡಿ ಕಟ್ಟಡ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕದ
ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಪಂಚಾಯತಿ ಅಧಿಕಾರಿಗಳಾದ ಯುವ ಸರ್ ಅವರು ಬಂದಿದ್ದರು. ಹಾಗೂ ಈ ಕಾರ್ಯಕ್ರಮಕ್ಕೆ ಆನೇಕಲ್ ತಾಲೂಕಿನ ಶಾಸಕರಾದ ಬಿ ಶಿವಣ್ಣನವರು, ವಿಧಾನ ಪರಿಷತ್ ಸದಸ್ಯರಾದ ಗೋಪಿನಾಥ್ ರೆಡ್ಡಿ ಸಾಹೇಬರು ಹಾಗೂ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ 14 ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಒಗ್ಗಟ್ಟಾಗಿ ಒಂದು ಗ್ರಾಮದ ಕಾರ್ಯಕ್ರಮ ಅಲ್ಲದೆ ಎಲ್ಲ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಥರ ಎಲ್ಲ ಒಗ್ಗಟ್ಟಾಗಿ ಮಾಡಿದ್ದೀವಿ. ಇದೇ ಸಹಕಾರ ನಮ್ಮ ಅಂದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರಲ್ಲೂ ಒಗ್ಗಟ್ಟಿದೆ. ಈಗ ಮುಂದಕ್ಕೂ ನಮ್ಗೆ ಇನ್ನೂ 1.5 ವರ್ಷ ಸಮಯಾವಕಾಶ ಇದೆ. ಕೆಲಸ ಕಾರ್ಯಗಳು ತುಂಬ ಮಾಡಬೇಕಾಗಿದೆ. ಈ ಘನತ್ಯಾಜ್ಯ ವಿಲೇವಾರಿ ಘಟಕ ಒಂದೀಗ ಸರ್ಕಾರದ ಕಡೆಯಿಂದ ಜಮೀನು ಮಂಜೂರಾಗಿದೆ. ಈ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ವರ್ಗ 1ರ ಅನುದಾನದಲ್ಲಿ ನಾವು ವಿಲೇವಾರಿ ಘಟಕದ ಟೆಂಡರ್ ಸಹ ಆಗಿದೆ. ಈಗ ನಾವು ಗುತ್ತಿಗೆದಾರರು ಬಂದು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಿ ಅದನ್ನು ಈಗ 1 ವರ್ಷದಲ್ಲಿ ನಾವು ಸಮರ್ಪಕವಾಗಿ ನಿರ್ಮಾಣ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಕಸ ವಿಲೇವಾರಿ ಪ್ರಮುಖ ಸಮಸ್ಯೆ ಆಗಿದೆ ಗ್ರಾಮಗಳಲ್ಲಿ. ಇದನ್ನ ಮಾಡಬೇಕಾಗಿ ಇದೊಂದು ಅವಶ್ಯಕತೆ ಇದೆ. ಇದನ್ನು ಮಾಡ್ತೀವಿ. ಆಮೇಲೆ ಎಲ್ಲ ಗ್ರಾಮಗಳಲ್ಲೂ ಕೆರೆ ಅಭಿವೃದ್ಧಿ ಕಾರ್ಯಗಳು ಈಗ ನಡೀತಾ ಇದೆ. ಅಂದೇನಹಳ್ಳಿ ಗ್ರಾಮದಲ್ಲಿ ಈಗ ಮೊದಲನೇದಾಗಿ ಸೇಟ್ರೀಸ್ ಎನ್ವಿರಾನ್ಮೆಂಟ್ ಟ್ರಸ್ಟ್ ಅನ್ನೋರ ವತಿಯಿಂದ NGOs ಕಡೆಯಿಂದ ಕೆರೆ ಅಭಿವೃದ್ಧಿ ಆಗಿದೆ. ಅದು ಈಗ ಒಂದು ಪೇಜ್ನಲ್ಲಿ ಎಲ್ಲ ರೀತಿಯಲ್ಲೂ ರಾಜಕಾಲುವೆ ತೆರವು ಮಾಡಿ ನೀಟಾಗಿ ಕೆರೆ ಅಭಿವೃದ್ಧಿ ಮಾಡಿದ್ದಾರೆ. ಮುಂದಕ್ಕೆ ಪಾರ್ಕ್ ಇರ್ಬೋದು, ಆಮೇಲೆ ಈ ಕಾಂಪೌಂಡ್ ಇರ್ಬೋದು, ಇದೆಲ್ಲ ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಈಗ ಅಂಗನವಾಡಿಗಳಲ್ಲೂ ಎಲ್ಲ ಗ್ರಾಮಗಳಲ್ಲೂ ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಆಟ ಸಾಮಾನು ಇರ್ಬೋದು, ಶಾಲೆಗಳ ಬಗ್ಗೆ ಇರ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಗ್ರಾಮಗಳ ಅಭಿವೃದ್ಧಿ ಮಾಡೋದು ನಮ್ಮ ಗುರಿ. ಅಂದೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂದೇನಹಳ್ಳಿಯಲ್ಲಿ ನೀರಿನ ಘಟಕ ಮತ್ತು ಅಂಗನವಾಡಿ ಉದ್ಘಾಟನಾ ಸಮಾರಂಭಕ್ಕೆ ಸನ್ಮಾನ್ಯ ಶ್ರೀ ನಮ್ಮ ಶಿವಣ್ಣನವರು ಆಗಮಿಸಿದರು. ಹಾಗೆ ನಮ್ಮ MLC ಆಗಿರೋಂಥ ಗೋಪಿನಾಥ್ ರೆಡ್ಡಿ ಅವರು ಆಗಮಿಸಿದರು. ಅವರಿಬ್ಬರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ಅಂದೇನಹಳ್ಳಿ ಪಂಚಾಯತಿ PDO, EO, ಸಿಬ್ಬಂದಿ ವರ್ಗ, ಮೆಂಬರ್ಸ್ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ಅಭಿವೃದ್ಧಿ ಆಗಲಿ ಅಂತ ಎಲ್ಲರಲ್ಲೂ ಆಶಿಸ್ತಾರೆ.